ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ಕ್ಲಾಸ್ನಲ್ಲಿ TET 2023 ಪತ್ರಿಕೆ 2ರಲ್ಲಿನ ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ ಇದರಲ್ಲಿನ ಕೆಲವು ಪ್ರಮುಖ 20 ಪ್ರಶ್ನೆಗಳನ್ನು ಉತ್ತರದೊಂದಿಗೆ ನೋಡೋಣ. ಒಂದನೆಯ ಪ್ರಶ್ನೆ, ಒಂದು ಮಗುವು ತನ್ನ ತೋಳು ಮತ್ತು ಕೈಗಳ ಮೇಲೆ ನಿಯಂತ್ರಣವನ್ನು ಪಡೆದ ನಂತರ ತನ್ನ ಬೆರಳುಗಳ ಮೇಲೆ ನಿಯಂತ್ರಣವನ್ನು ಪಡೆಯುತ್ತದೆ. ಇದನ್ನು ಪ್ರತಿನಿಧಿಸುವ ತತ್ವ. ಆಪ್ಷನ್ ಎ ಶಿರಪಾದಾಭಿಮುಖ, ಆಪ್ಷನ್ ಬಿ ಕೇಂದ್ರ ಪರಿಧಿ ಅಭಿಮುಖ, ಆಪ್ಷನ್ ಸಿ ಶ್ರೇಣೀಕೃತ, ಆಪ್ಷನ್ ಡಿ ದೈಹಿಕ. ಇದಕ್ಕೆ ಸರಿಯಾದ ಉತ್ತರ ಕೇಂದ್ರ ಪರಿಧಿ ಅಭಿಮುಖ, ಆಪ್ಷನ್ ಬಿ. ಮುಂದಿನ ಪ್ರಶ್ನೆ, ಶೈಶಾವಧಿಯಲ್ಲಿ ಪ್ರಾರಂಭಗೊಂಡು ಜೀವನ ಪರ್ಯಂತ ಮುಂದುವರಿಯುವ ಪ್ರಕ್ರಿಯೆ. ಆಪ್ಷನ್ ಎ ಸೃಜನಶೀಲತೆ, ಆಪ್ಷನ್ ಬಿ ಸ್ಮೃತಿ, ಆಪ್ಷನ್ ಸಿ ಸಾಮಾಜೀಕರಣ, ಆಪ್ಷನ್ ಡಿ ಮನೋಭಾವ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮನೋಭಾವ. ಮುಂದಿನ ಪ್ರಶ್ನೆ, ಮಕ್ಕಳು ತಮ್ಮ ಅಸಮರ್ಥ ಪೋಷಕರಿಗಿಂತ ಉತ್ತಮವಾಗಿರಬಹುದು. ಇದನ್ನು ತಿಳಿಸುವ ಆನುವಂಶೀಯತೆಯ ಸಿದ್ಧಾಂತ. ಆಪ್ಷನ್ ಎ ವ್ಯತ್ಯಾಸ ನಿಯಮ, ಆಪ್ಷನ್ ಬಿ ಸಾಮ್ಯತೆ ನಿಯಮ, ಆಪ್ಷನ್ ಸಿ ಉಪಯೋಗಿಸುವ ಮತ್ತು ಉಪಯೋಗಿಸದ ನಿಯಮ, ಆಪ್ಷನ್ ಡಿ ಪ್ರತಿಗಮನ ನಿಯಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಆಪ್ಷನ್ ಡಿ. ಮುಂದಿನ ಪ್ರಶ್ನೆ, ಮಕ್ಕಳ ಸಾಮಾಜಿಕ ವಿಕಾಸಕ್ಕೆ ಸಹಾಯ ಮಾಡುವ ಚಟುವಟಿಕೆಗಳು. ನೋಡಿ ಸ್ನೇಹಿತರೆ, ಮಕ್ಕಳ ಸಾಮಾಜಿಕ ವಿಕಾಸಕ್ಕೆ ಸಹಾಯ ಮಾಡುವ ಚಟುವಟಿಕೆಗಳು. ಆಪ್ಷನ್ ಎ ಬುದ್ಧಿಮಂಥನ, ಕತೆ ಹೇಳುವುದು, ಆಪ್ಷನ್ ಬಿ ಗುಂಪು ಆಟಗಳು, ಸಾಂಸ್ಕೃತಿಕ ಚಟುವಟಿಕೆಗಳು, ಆಪ್ಷನ್ ಸಿ ಮಾರ್ಗದರ್ಶನ, ವೈಯಕ್ತಿಕ ಗಮನ, ಆಪ್ಷನ್ ಡಿ ವೈಯಕ್ತಿಕ ಆಟಗಳು, ವೇಗವರ್ಧನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ, ಆಪ್ಷನ್ ಬಿ ಆಗಿರುತ್ತದೆ. ಗುಂಪು ಆಟಗಳು, ಸಾಂಸ್ಕೃತಿಕ ಚಟುವಟಿಕೆಗಳು. ಮುಂದಿನ ಪ್ರಶ್ನೆ, ಮಕ್ಕಳು ಮತ್ತು ಹದಿಹರೆಯದವರು ವಯಸ್ಕರ ಮಾತನ್ನು ಕೇಳುತ್ತಾರೆ, ಏಕೆಂದರೆ ವಯಸ್ಕರು ಅವರಿಗೆ ತಮ್ಮ ಮಾತನ್ನು ಕೇಳಲು ಹೇಳುತ್ತಾರೆ. ಇದು ಕೋಹಲ್ಬರ್ಗ್ ನೈತಿಕ ವಿಕಾಸದಡಿ ಉದಾಹರಣೆಯಾಗಿರುವುದು. ನೋಡಿ ಸ್ನೇಹಿತರೆ, ಆಪ್ಷನ್ ಎ ಶಿಕ್ಷೆ ಮತ್ತು ವಿಧೇಯತೆಗೆ, ಆಪ್ಷನ್ ಬಿ ಸಂಬಂಧ ಮತ್ತು ಅನುಸರಣೆಗೆ, ಆಪ್ಷನ್ ಸಿ ಸಾಮಾಜಿಕ ಕಾನೂನು ಮತ್ತು ವ್ಯವಸ್ಥೆಗೆ, ಆಪ್ಷನ್ ಡಿ ವಿನಿಮಯ ಮತ್ತು ನಿರೀಕ್ಷೆಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಂಬಂಧ ಮತ್ತು ಅನುಸರಣೆಗೆ. ಮುಂದಿನ ಪ್ರಶ್ನೆ, ಮಗು ಕಣ್ಣಿಗೆ ಕಾಣದೇ ಇರುವ ವಸ್ತುವನ್ನು ಹುಡುಕುತ್ತಿದೆ. ನೋಡಿ ಸ್ನೇಹಿತರೆ, ಮಗು ಕಣ್ಣಿಗೆ ಕಾಣದೇ ಇರುವ ವಸ್ತುಗಳನ್ನು ಹುಡುಕುತ್ತಿದೆ. ಪಿಯಾಜೆಯವರ ಪ್ರಕಾರ ಮಗು ಈ ಕೆಳಗಿನ ಹಂತಕ್ಕೆ ಸೇರಿದೆ. ಆಪ್ಷನ್ ಎ ಸಂವೇದನಾಗತಿ ಹಂತ, ಆಪ್ಷನ್ ಬಿ ಕಾರ್ಯಪೂರ್ವ ಹಂತ, ಆಪ್ಷನ್ ಸಿ ಮೂರ್ತ ಕಾರ್ಯಗಳ ಹಂತ, ಆಪ್ಷನ್ ಡಿ ಔಪಚಾರಿಕ ಕಾರ್ಯಗಳ ಹಂತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಂವೇದನಾಗತಿ ಹಂತ, ಆಪ್ಷನ್ ಎ. ಮುಂದಿನ ಪ್ರಶ್ನೆ, ಈ ಒಂದನ್ನು ಹೊರತುಪಡಿಸಿ ಇವು ಉತ್ತಮ ಚರ್ಚೆಯ ಮಾನದಂಡಗಳು. ಈ ಒಂದನ್ನು ಹೊರತುಪಡಿಸಿ ಇವು ಉತ್ತಮ ಚರ್ಚೆಯ ಮಾನದಂಡಗಳು.
ಆಪ್ಷನ್ ಎ, ಚರ್ಚೆಯ ಸಮಯದಲ್ಲಿ ಶಿಕ್ಷಕರು ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಪ್ರಬಲರಾಗುವಂತೆ ಮಾಡಬಾರದು. ಆಪ್ಷನ್ ಬಿ, ಚರ್ಚೆ ವಿಷಯಾಂತರವಾಗಬಾರದು. ಆಪ್ಷನ್ ಸಿ, ಆರೋಗ್ಯಕರ ಚರ್ಚೆಯಾಗಬೇಕು. ಆಪ್ಷನ್ ಡಿ, ಏಕಕಾಲದಲ್ಲಿ ಒಬ್ಬ ವಿದ್ಯಾರ್ಥಿ ಮಾತನಾಡಲು ಅವಕಾಶ ನೀಡಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಚರ್ಚೆ ವಿಷಯಾಂತರವಾಗಬಾರದು. ಮುಂದಿನ ಪ್ರಶ್ನೆ, ಪಾಠಕ್ಕೆ ಪೀಠಿಕೆಯನ್ನು ನೀಡುವ ಉದ್ದೇಶ. ಪಾಠಕ್ಕೆ ಪೀಠಿಕೆಯನ್ನು ನೀಡುವ ಉದ್ದೇಶ. ಆಪ್ಷನ್ ಎ, ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಗಳನ್ನು ನಿವಾರಿಸುವುದು. ಆಪ್ಷನ್ ಬಿ, ವಿದ್ಯಾರ್ಥಿಗಳ ಪೂರ್ವಜ್ಞಾನವನ್ನು ಬಳಸುವುದು. ಆಪ್ಷನ್ ಸಿ, ಪಾಠದ ಮುಖ್ಯಾಂಶಗಳನ್ನು ನೀಡುವುದು. ಆಪ್ಷನ್ ಡಿ, ಕಲಿಕೆಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಆಪ್ಷನ್ ಡಿ ಯಾವುದ್ಯಾವುದು ಅಂದರೆ ಬಿ, ವಿದ್ಯಾರ್ಥಿಗಳ ಪೂರ್ವಜ್ಞಾನವನ್ನು ಬಳಸುವುದು ಮತ್ತು ಕಲಿಕೆಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವುದು. ಮುಂದಿನ ಪ್ರಶ್ನೆ, ಬೋಧನೆ ಮತ್ತು ಕಲಿಕೆಯ ಪ್ರಕ್ರಿಯೆಯನ್ನು ಉತ್ತಮಪಡಿಸುವ ಮೌಲ್ಯಮಾಪನ. ಬೋಧನೆ ಮತ್ತು ಕಲಿಕೆಯ ಪ್ರಕ್ರಿಯೆಯನ್ನು ಉತ್ತಮಪಡಿಸುವ ಮೌಲ್ಯಮಾಪನ. ಆಪ್ಷನ್ ಎ, ರೂಪಣಾತ್ಮಕ ಮೌಲ್ಯಮಾಪನ. ಆಪ್ಷನ್ ಬಿ, ಸಂಕಲನಾತ್ಮಕ ಮೌಲ್ಯಮಾಪನ. ಆಪ್ಷನ್ ಸಿ, ನೈದಾನಿಕ ಮೌಲ್ಯಮಾಪನ. ಆಪ್ಷನ್ ಡಿ, ಸಾಧನೆಯ ಮೌಲ್ಯಮಾಪನ. ಇದರ ಸರಿಯಾದ ಉತ್ತರ ಆಪ್ಷನ್ ಎ, ರೂಪಣಾತ್ಮಕ. ಯಾವುದು ಸ್ನೇಹಿತರೆ? ರೂಪಣಾತ್ಮಕ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ತರಗತಿಯಲ್ಲಿ ಘಟಕ ಪರೀಕ್ಷೆಯನ್ನು ಮಾಡುವುದು ಇದರ ಉದ್ದೇಶವಲ್ಲ. ನೋಡಿ ಸ್ನೇಹಿತರೆ, ತರಗತಿಯಲ್ಲಿ ಘಟಕ ಪರೀಕ್ಷೆಯನ್ನು ಮಾಡುವುದು ಇದರ ಉದ್ದೇಶವಲ್ಲ. ಆಪ್ಷನ್ ಎ, ಕಲಿಕೆಯಲ್ಲಿನ ಪ್ರಗತಿಯನ್ನು ಮೌಲ್ಯಮಾಪನ ಮಾಡುವುದು. ಬೋಧನೆಯ ಮಟ್ಟವನ್ನು ಅರ್ಥ ಮಾಡಿಕೊಳ್ಳುವುದು. ಆಪ್ಷನ್ ಬಿ, ಕಲಿಕೆಯಲ್ಲಿನ ಕ್ಲಿಷ್ಟತೆಗಳನ್ನು ಅರ್ಥ ಮಾಡಿಕೊಳ್ಳುವುದು. ಆಪ್ಷನ್ ಸಿ. ಆಪ್ಷನ್ ಡಿ, ವಿದ್ಯಾರ್ಥಿಗಳಿಗೆ ಮುಂದಿನ ತರಗತಿಗೆ ಬಡ್ತಿ ನೀಡುವುದು. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ. ಆಪ್ಷನ್ ಡಿ, ವಿದ್ಯಾರ್ಥಿಗಳಿಗೆ ಮುಂದಿನ ತರಗತಿಗೆ ಬಡ್ತಿ ನೀಡುವುದು. ಮುಂದಿನ ಪ್ರಶ್ನೆ, ಈ ಉದ್ದೇಶಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಪ್ರಶ್ನೆಗಳಿದ್ದರೆ ಪರೀಕ್ಷೆಯು ಕ್ಲಿಷ್ಟತೆವಾಗುತ್ತದೆ. ಅಂದರೆ ಯಾವ ಉದ್ದೇಶಕ್ಕೆ ಹೆಚ್ಚು ಪ್ರಶ್ನೆಗಳು ಇದ್ದರೆ ಪರೀಕ್ಷೆಯು ತುಂಬ ಕಠಿಣವೆನಿಸುತ್ತದೆ. ಆಪ್ಷನ್ ಎ, ಜ್ಞಾನ. ಆಪ್ಷನ್ ಬಿ, ತಿಳುವಳಿಕೆ. ಆಪ್ಷನ್ ಸಿ, ಅನ್ವಯ. ಆಪ್ಷನ್ ಡಿ, ಕೌಶಲ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅನ್ವಯ. ಅಂದರೆ ಜಾಸ್ತಿ ಅಪ್ಲೈಡ್ ಕ್ವಶನ್ ಇತ್ತು ಅಂದರೆ ಆ ಪೇಪರ್ ಏನು ಅನ್ನಿಸ್ತದ, ತುಂಬ ಹಾರ್ಡ್ ಅನ್ನಿಸ್ತದ. ಮುಂದಿನ ಪ್ರಶ್ನೆ, ವಿದ್ಯಾರ್ಥಿಗಳು ಜ್ಞಾನವನ್ನು ಅನ್ವಯ ಮಾಡಿಕೊಳ್ಳುವಂತೆ ಮಾಡುವ ಬೋಧನೆಯ ಹಂತ. ವಿದ್ಯಾರ್ಥಿಗಳು ಜ್ಞಾನವನ್ನು ಅನ್ವಯ ಮಾಡಿಕೊಳ್ಳುವಂತೆ ಮಾಡುವ ಬೋಧನೆಯ ಹಂತ. ಆಪ್ಷನ್ ಎ, ತೊಡಗಿಸಿಕೊಳ್ಳುವಿಕೆ. ಆಪ್ಷನ್ ಬಿ, ಆವಿಷ್ಕರಿಸು. ಆಪ್ಷನ್ ಸಿ, ವಿವರಿಸು. ಆಪ್ಷನ್ ಡಿ, ವಿಸ್ತಾರಗೊಳಿಸು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ವಿಸ್ತಾರಗೊಳಿಸು. ಹದಿಮೂರನೇ ಪ್ರಶ್ನೆ, ಸಮಗ್ರ ಮೌಲ್ಯಮಾಪನದಲ್ಲಿ ಸಮಗ್ರ ಎಂಬುದು ಇದನ್ನು ಒಳಗೊಂಡಿರುವುದಿಲ್ಲ. ನೋಡಿ ಸ್ನೇಹಿತರೆ, ಸಮಗ್ರ ಮೌಲ್ಯಮಾಪನದಲ್ಲಿ ಸಮಗ್ರ ಎಂಬುದು ಇದನ್ನು ಒಳಗೊಂಡಿರುವುದಿಲ್ಲ. ಆಪ್ಷನ್ ಎ, ವಿವಿಧ ರೀತಿಯ ಪ್ರಶ್ನೆಗಳು. ಆಪ್ಷನ್ ಬಿ, ವಿವಿಧ ರೀತಿಯ ಬೋಧನಾ ವಿಧಾನಗಳು. ಆಪ್ಷನ್ ಸಿ, ವಿವಿಧ ರೀತಿಯ ಉದ್ದೇಶಗಳು. ಆಪ್ಷನ್ ಡಿ, ವಿವಿಧ ರೀತಿಯ ಪರೀಕ್ಷೆಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ವಿವಿಧ ರೀತಿಯ ಬೋಧನಾ ವಿಧಾನಗಳು.
ನೋಡಿ ಸ್ನೇಹಿತರೆ, ಸಮಗ್ರ ಮೌಲ್ಯಮಾಪನದಲ್ಲಿ ಸಮಗ್ರ ಎಂಬುದು ಇದನ್ನು ಒಳಗೊಂಡಿರುವುದಿಲ್ಲ. ಮುಂದಿನ ಪ್ರಶ್ನೆ, ಒಬ್ಬ ಶಿಕ್ಷಕರು ತರಗತಿಯಲ್ಲಿ ವಿವಿಧ ಬೋಧನಾ ವಿಧಾನಗಳನ್ನು ಬಳಸುತ್ತಿದ್ದಾರೆ. ಅವರು ಇದಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುತ್ತಿದ್ದಾರೆ. ಒಬ್ಬ ಶಿಕ್ಷಕರು ತರಗತಿಯಲ್ಲಿ ವಿವಿಧ ಬೋಧನಾ ವಿಧಾನಗಳನ್ನು ಬಳಸುತ್ತಿದ್ದಾರೆ. ಅವರು ಇದಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುತ್ತಿದ್ದಾರೆ. ನೋಡಿ ಸ್ನೇಹಿತರೆ, ಆಪ್ಷನ್ ಎ ಅಶಿಸ್ತು, ಆಪ್ಷನ್ ಬಿ ಸಂವೇಗಗಳು, ಆಪ್ಷನ್ ಸಿ ವೈಯಕ್ತಿಕ ಭಿನ್ನತೆಗಳು, ಆಪ್ಷನ್ ಡಿ ಮರೆವು. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವೈಯಕ್ತಿಕ ಭಿನ್ನತೆಗಳು. ಮುಂದಿನ ಪ್ರಶ್ನೆ, ಪರೀಕ್ಷೆ ಮುಗಿದ ತಕ್ಷಣ ವಿದ್ಯಾರ್ಥಿಗಳು ಹಿಮ್ಮಾಯಿತಿ ಪಡೆಯಬೇಕು. ನೋಡಿ ಸ್ನೇಹಿತರೆ, ಪರೀಕ್ಷೆ ಮುಗಿದ ತಕ್ಷಣ ವಿದ್ಯಾರ್ಥಿಗಳು ಹಿಮ್ಮಾಯಿತಿ ಪಡೆಯಬೇಕು ಎಂಬುದನ್ನು ಪ್ರತಿಪಾದಿಸಿರುವ ಕಲಿಕೆಯ ನಿಯಮ. ಆಪ್ಷನ್ ಎ ಸಿದ್ಧತಾ ನಿಯಮ, ಆಪ್ಷನ್ ಬಿ ಪರಿಣಾಮ ನಿಯಮ, ಆಪ್ಷನ್ ಸಿ ಉಪಯೋಗಿಸುವ ನಿಯಮ, ಆಪ್ಷನ್ ಡಿ ಉಪಯೋಗಿಸದ ನಿಯಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪರಿಣಾಮ ನಿಯಮ. ಆಪ್ಷನ್ ಬಿ ಪರಿಣಾಮ ನಿಯಮ. ಮುಂದಿನ ಪ್ರಶ್ನೆ, ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಶಾಶ್ವತ ಬದಲಾವಣೆಗಳನ್ನು ಉಂಟು ಮಾಡುವುದು ಈ ಕಲಿಕೆ. ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಶಾಶ್ವತ ಬದಲಾವಣೆಗಳನ್ನು ಉಂಟು ಮಾಡುವುದು ಈ ಕಲಿಕೆ. ಯಾವ ಕಲಿಕೆ? ಆಪ್ಷನ್ ಎ ಒಳನೋಟ, ಆಪ್ಷನ್ ಬಿ ಕ್ರಿಯಾಜನ್ಯ ಅನುಬಂಧ, ಆಪ್ಷನ್ ಸಿ ಸೋಪಾಧಿಕ ಅನುಬಂಧ ಅಥವಾ ಶಾಸ್ತ್ರೀಯ ಅನುಬಂಧ, ಆಪ್ಷನ್ ಡಿ ಪ್ರಯತ್ನ ಮತ್ತು ದೋಷ. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಯತ್ನ ಮತ್ತು ದೋಷ. ಆಪ್ಷನ್ ಡಿ. ಮುಂದಿನ ಪ್ರಶ್ನೆ, ಮಾದರಿ ನಿರ್ಮಾಣ, ವೀಕ್ಷಣೆ ಮತ್ತು ಅನುಕರಣೆ. ಮಾದರಿ ನಿರ್ಮಾಣ, ವೀಕ್ಷಣೆ ಮತ್ತು ಅನುಕರಣೆ. ನೋಡಿ ಸ್ನೇಹಿತರೆ, ಮಾದರಿ ನಿರ್ಮಾಣ, ವೀಕ್ಷಣೆ, ಅನುಕರಣೆ ಇವು ಈ ಕೆಳಗಿನ ಕಲಿಕೆಯ 3 ಮುಖ್ಯ ಅಂಶಗಳು. ಪ್ರಯತ್ನ ಮತ್ತು ದೋಷ ಕಲಿಕೆ, ಕ್ರಿಯಾಜನ್ಯ ಅನುಬಂಧ ಕಲಿಕೆ, ಸಾಮಾಜಿಕ ಕಲಿಕೆ, ಒಳನೋಟ ಕಲಿಕೆ. ಇದಕ್ಕೆ ಸರಿಯಾದ ಉತ್ತರ ಸಿ ಸಾಮಾಜಿಕ ಕಲಿಕೆ. ಮುಂದಿನ ಪ್ರಶ್ನೆ, ಒಬ್ಬ ಶಿಕ್ಷಕ ಶಾಲೆಗೆ ಮಗುವನ್ನು ದಾಖಲು ಮಾಡಿಕೊಳ್ಳುವಾಗ ಮಗುವಿನ ವಯಸ್ಸಿನ ಬಗ್ಗೆ ವಿಚಾರಣೆ ಮಾಡುತ್ತಿದ್ದಾರೆ. ಅವರು ಈ ಕೆಳಗಿನ ಅಂಶಕ್ಕೆ ಆದ್ಯತೆಯನ್ನು ನೀಡಿದ್ದಾರೆ. ನೋಡಿ ಸ್ನೇಹಿತರೆ, ಒಬ್ಬ ಶಿಕ್ಷಕ ಶಾಲೆಗೆ ಮಗುವನ್ನು ದಾಖಲು ಮಾಡಿಕೊಳ್ಳುವಾಗ ಮಗುವಿನ ವಯಸ್ಸಿನ ಬಗ್ಗೆ ವಿಚಾರಣೆ ಮಾಡುತ್ತಿದ್ದಾರೆ. ಅವರು ಈ ಕೆಳಗಿನ ಅಂಶಕ್ಕೆ ಆದ್ಯತೆಯನ್ನು ನೀಡುತ್ತಿದ್ದಾರೆ. ಆಪ್ಷನ್ ಎ ಜ್ಞಾನ, ಆಪ್ಷನ್ ಬಿ ಪರಿಪಕ್ವತೆ, ಆಪ್ಷನ್ ಸಿ ಬುದ್ಧಿಶಕ್ತಿ, ಆಪ್ಷನ್ ಡಿ ಅನುಭವ. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪರಿಪಕ್ವತೆ, ಮೆಚುರಿಟಿ ಅಂತಾರಲ್ಲ. ಮುಂದಿನ ಪ್ರಶ್ನೆ, ಅಭಿಪ್ರೇರಣೆ ಅವಲಂಬಿತವಾಗಿರುವುದು ಈ ಅಂಶದ ಮೇಲೆ. ಅಭಿಪ್ರೇರಣೆ ಅವಲಂಬಿತವಾಗಿರುವುದು ಈ ಅಂಶದ ಮೇಲೆ. ಆಪ್ಷನ್ ಎ ಆಸಕ್ತಿ, ಆಪ್ಷನ್ ಬಿ ಅನುಭವ, ಆಪ್ಷನ್ ಸಿ ಅವಶ್ಯಕತೆ, ಆಪ್ಷನ್ ಡಿ ತೃಪ್ತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅವಶ್ಯಕತೆಯ ಮೇಲೆ ಅಭಿಪ್ರೇರಣೆ ಅವಲಂಬಿತವಾಗಿರುವುದು. ಮುಂದಿನ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆವಾಗಿರುತ್ತದೆ. 4 ವರ್ಷದ ಮಗುವು ಉತ್ತಮ ಕವನ ಬರೆಯುವುದು ಇದರ ಸಂಕೇತವಾಗಿದೆ. 4 ವರ್ಷದ ಮಗುವು ಉತ್ತಮ ಕವನ ಬರೆಯುವುದು ಇದರ ಸಂಕೇತವಾಗಿದೆ. ಆಪ್ಷನ್ ಎ ಪ್ರತಿಕೂಲರು, ಆಪ್ಷನ್ ಬಿ ಪ್ರತಿಭಾನ್ವಿತರು, ಆಪ್ಷನ್ ಸಿ ಅವಕಾಶ ವಂಚಿತರು, ಆಪ್ಷನ್ ಡಿ ರೂಢಿಗತರು. ನೋಡಿ ಸ್ನೇಹಿತರೆ, ಈ ಪ್ರಶ್ನೆಗೆ ನೀವು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಉತ್ತರವನ್ನು ನೀಡಿ. ಇದೇ ರೀತಿಯ
ಪ್ರಶ್ನೋತ್ತರಗಳನ್ನು ನಮ್ಮ ಚಾನೆಲ್ನಲ್ಲಿ ನೋಡಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.